ನಮಸ್ಕಾರ ಸರ್. ನಮಸ್ಕಾರ. ಸರ್, ಅಹಿಂದ ಧ್ವನಿ ನ್ಯೂಸ್ ಚಾನಲಿಂದ ನಾವು ಎಲ್ಲ ಅಹಿಂದ ವರ್ಗದ ಮುಂಚೂಣಿ ನಾಯಕರುಗಳು ಎಲ್ಲ ಸಮೀಕ್ಷೆ ಮಾಡ್ತೀವಿ ಸರ್. ಒಂದು ಕೊಟ್ಟೂರು ಭಾಗಕ್ಕೆ ಬಂದಾಗ ನಂಜಪ್ಪರು ಭಾಳ ಸಮಾಜ ಸೇವೆ ಮಾಡಿದ್ದಾರೆ ಮತ್ತು ಭಾಳ ಹಿರಿಯರು APMC ಅಧ್ಯಕ್ಷರಾಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ವರ್ಚಸ್ಸಿದೆ. ಅವರ ಒಂದು ಸೇವೆಯನ್ನು ಒಪ್ಪಿ ಒಂದು APMCನ ವಿರೋಧ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅಂದರು ಸರ್. ಹಾಗಾಗಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಅಂತೇಳಿ ಬಂದ್ವಿ ಸರ್. ಸರ್ಕಾರನೇ ನೇಮಿಸಿದೆ. ಸರ್ಕಾರ ನೇಮಿಸಿದೆ. ಹಾಂ ಸರ್. ಹಾಂ ಸರ್, ನಿಮ್ಮದು ಮೂಲತಃ ಯಾವ ಸರ್? ನಮ್ಮದು ಕೊಟ್ಟೂರು ತಾಲೂಕು ಹರಾಳು ಅಂತ. ಹರಾಳು ಸರ್. ಸರ್, ಮೊದಲು ನೀವು ಏನಾಗಿದೆ ಸರ್? ಶಿಕ್ಷಣ ಏನಾಗಿದೆ ಸರ್? ನಮ್ಮದು BSc ಆಗಿದೆ. BSc ಆಗಿದೆ ಸರ್. ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಸರ್? ತಂದೆಗೆ ನಾನು 6 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. 8 ಜನ ಮಕ್ಕಳು. ಹೌದು. ನೀವು ಎಷ್ಟನೇ ಸರ್? ನಾನು 2ನೇ. ಅಂದರೆ ನಿಮ್ಮರೆಲ್ಲರೂ ಶಿಕ್ಷಣವಂತರ? ನಿಮ್ಮ ತಂದೆಯವ್ರ ಶಿಕ್ಷಣವಂತರ ಅಥವಾ ರೈತರು? ಎಲ್ಲ ಕುರಿ ಮೇಕೆಗಳು ಕಾಯ್ತಿದ್ದಾರೆ ಸರ್. ಅಲ್ಲ, ಅವಾಗ ನೀವು ಜಮೀನ್ದಾರ ಅಥವಾ ಮಾಮೂಲು? ಇಲ್ಲ, ಜಮೀನೆಲ್ಲ ಇತ್ತು. ಹಾಂ ಸರ್. ಶಿಕ್ಷಣ ಇಲ್ಲ. ಇವರು ಅದೇ ಕುರಿ ಕಾಯ್ಕೊಂಡು ಕುರಿ ಸಾಕಾಣಿಕೆನೇ ಇತ್ತು. ವೃತ್ತಿನೇ ಕುರಿ ಸಾಕಾಣಿಕೆ ಕುಟುಂಬದ್ದು. ಸರ್, ನೀವು BSc ಆದ ನಂತರ ಎಷ್ಟನೇ BSc ಕಂಪ್ಲೀಟ್ ಆಯ್ತು ಸರ್? ನಾನು 1971ರಲ್ಲಿ BSc ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ. ಫಸ್ಟ್ ಕ್ಲಾಸ್ ಪಾಸ್ ಆಯ್ತು ಅವಾಗಲೇ. ಎಲ್ಲಿ ಕೊಟ್ಟರು ಸಿಕ್ಕಲ್ಲ ಸರ್? ನಾನು PUCನ ಹೊಸಪೇಟೆಯಲ್ಲಿ ಮಾಡಿದೆ. ಹಾಂ ಸರ್. BSc ಮಾಡಿ ಸರ್? PUCಯಲ್ಲಿ ಯಾವುದು ನಮ್ಮ ಕಾಲೇಜ್ ಹೊಸಪೇಟೆ ಸರ್. BSc ಇಲ್ಲಿ ಕೊಟ್ಟರು ಕಾಲೇಜ್? BSc ಇಲ್ಲಿ ಕೊಟ್ಟರು ಕಾಲೇಜ್ 1971. ಸರ್, BSc ಮುಗಿದ ನಂತರ ಮತ್ತೆ ನಿಮ್ಮದು ಏನೋ ಮುಂದಕ್ಕೆ ಓದ್ತೀರಾ ಅಥವಾ ಏನು ನೌಕರಿಗೆ ಹೋಗ್ತೀರಾ ಸರ್? ಇಲ್ಲ, ನಂದೇನಾಯಿತು, ರಿಸಲ್ಟ್ ಅನೌನ್ಸ್ ಆಗಿತ್ತು, ಮಾರ್ಕ್ಸ್ ಕಾರ್ಡ್ ಸಹ ಬಂದಿದ್ದಿಲ್ಲ. ನಂದೇನಾಯಿತು, ಹೈಸ್ಕೂಲ್ ಅಪಾಯಿಂಟ್ಮೆಂಟ್ ಆಯಿತು. ಅಂದರೆ ಪ್ರೈವೇಟ್ ಕಾಲೇಜ್, ಅದು ಹೈಸ್ಕೂಲ್ ಗೌರ್ಮೆಂಟ್ ಪೇಮೆಂಟ್ ಮಾಡ್ತಾ ಇರ್ತದೆ. ಇಲ್ಲಿ ಜಗಳೂರು ತಾಲೂಕಿನ ಮಷ್ಟೂರೇಶ್ವರ ಮಠ ಅಂತಿದೆ. ಆ ಮಠದ ಹೈಸ್ಕೂಲ್ ಟೀಚರ್ ಆಗಿ ಒಂದು ವರ್ಷ ಮಾಡಿದ್ರೆ ಅಲ್ಲಿ ಸೇವೆ, ಒಂದು ವರ್ಷ ಸೇವೆ. ಸರ್, ಹೈಸ್ಕೂಲು ಮಾಸ್ಟರ್ ಆದ ನಂತರ ಮತ್ತೆ ನೆಕ್ಸ್ಟ್ ಏನಾಗಿದೆ ಸರ್? ಮುಂದೆ ನಾನು ಹೆಲ್ತ್ ಇನ್ಸ್ಪೆಕ್ಟರ್ದು ಸೆಲೆಕ್ಷನ್ ಆಗಿತ್ತು. ಗೌರ್ಮೆಂಟ್. ಹಾಂ ಸರ್. ಟ್ರೈನಿಂಗ್ ಹೋದೆ. ಹಾಂ ಸರ್. ಆ ನಂತರ FDC ಸೆಲೆಕ್ಷನ್ ಆಯಿತು. KPSC FDC ಸೆಲೆಕ್ಷನ್ ಆಯಿತು. ಅದು ಕೆಲವಾರು ದಿನ ಆದಮೇಲೆ ಆರ್ಡರ್ಸ್ ಬಂತು. ಸರಿ, ಚಿತ್ರದುರ್ಗ DC ಆಫೀಸ್ನಲ್ಲಿ ನೇಮಕಾತಿ ಆಯಿತು. FDC ಫುಡ್ ಸೆಕ್ಷನ್ನಲ್ಲಿ. ಅದು ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ FDC 2 ವರ್ಷ ಕೆಲಸ ಗೌರ್ಮೆಂಟ್ ಅಲ್ಲಿ. ಹೌದು. DC ಆಫೀಸ್ನಲ್ಲಿ, ಚಿತ್ರದುರ್ಗ DC ಆಫೀಸ್. ಹೌದು. ಸರ್, FDC ಆದ ನಂತರ ಮುಂದಿನ ಏನಾಯ್ತು? FDC ಆದಮೇಲೆ ನಮ್ಮದು ಅವಾಗ ಕೆಲಸ ಮಾಡ್ತಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಹಾಕೊಂಡಿದ್ದೆ ನಾನು. ನಿಮ್ಮ ಡಿಗ್ರಿ ಮೇಲೆ? ಡಿಗ್ರಿ ಮೇಲೆ ಅಬಕಾರಿ ಇಲಾಖೆಗೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅರ್ಜಿ ಹಾಕಿದ್ದೆ. ಅವಾಗ ಇಂಟರ್ವ್ಯೂ ಬಂತು. ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಯಿತು. ಅಲ್ಲಿಂದ ನಾನು ಅಪಾಯಿಂಟ್ಮೆಂಟ್ ಆಗಿ ಸಬ್ ಇನ್ಸ್ಪೆಕ್ಟರ್ ಅಂತ ಅಬಕಾರಿ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬೆಳಗಾಂ ಡಿಸ್ಟಿಕ್ಗೆ ಹಾಕಿದ್ದು, ಚಿಕ್ಕೋಡಿ ತಾಲೂಕಿಗೆ ಆರಂಭದಲ್ಲಿ. ಅಲ್ಲಿ ನಾನು ಅಲ್ಲಿ ಚಿಕ್ಕೋಡಿಯಲ್ಲಿ 3 ವರ್ಷ ಇದ್ದೆ. ಆನಂತರ ಕಿತ್ತೂರಿನಲ್ಲಿ 4 ವರ್ಷ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದೆ. ಆನಂತರ ಬೆಂಗಳೂರಿಗೆ ವರ್ಗಾವಣೆ ಆಯಿತು. ಬೆಂಗಳೂರು ಅಲ್ಲಿ ಡಿಸ್ಟಿಲರಿ ಅಂತ ಹೇಳಿ ಬೀರ್ ತಯಾರು ಮಾಡ್ತಕ್ಕಂಥ ಒಂದು ಡಿಸ್ಟಿಲರಿ ಕೆಲಸ ಮಾಡಿದೆ. ಆನಂತರ ಬಳ್ಳಾರಿ ಎಕ್ಸೈಸ್ ಇಂಟೆಲಿಜೆನ್ಸ್ ಬ್ಯೂರೋಗೆ ಬಂದೆ. ಇಲ್ಲ, ಹಂಗೆ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಮಾಡಿ ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ ಕೆಲಸ ಮಾಡಿ ಸಂಡೂರಿಗೂ ಸಹ ಒಂದು 3 ತಿಂಗಳಿದ್ದೆ. ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಂದು ಪ್ರಮೋಷನ್ ಆಯಿತು. ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿ ಅರ್ಪಳ್ಳಿಗೆ ಹಾಕಿದ್ರು. ಸ್ಕ್ವಾಡ್ ಇನ್ಸ್ಪೆಕ್ಟರ್ ಆಗಿ ಹಾಕಿದ್ರು. ಅಲ್ಲಿ ನಂತರ ಅಲ್ಲಿ ಮುಗಿಸಿ ಹೊಸಪೇಟೆ ರೇಂಜ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದೆ. ಆ ನಂತರ ಡೆಪ್ಯೂಟಿ ಸೂಪ್ರೆಂಟ್ ಆಗಿ ಕೆಲಸ ಮಾಡಿ ಹೊಸಪೇಟೆ ಸಬ್ ಡಿವಿಷನ್ಗೆ ಹಾಕಿದ್ರು. ಅಲ್ಲಿ ರಿಟೈರ್ ಆಗೋವರೆಗೂ ನಾನು ಅಲ್ಲೇ DSP ಆಗಿ 4 ಸರ್ಕಾರಿ ನೌಕರು ಅದಕ್ಕೆ ಬಂದರು. ಅವಾಗಲೇ 4 ಸರ್ಕಾರಿ ನೌಕರು, ಒಂದು ಹೆಲ್ತ್ ಇನ್ಸ್ಪೆಕ್ಟರ್, ಒಂದು FDC, ಒಂದು PSI. ಹೌದು. 4ರಲ್ಲಿ ಆಯ್ಕೆ ಫೈನಲ್ ಆಗಿ PSI ಪೋಸ್ಟ್ಗೆ ಆಯ್ಕೆ. ನೀವು ಕಂಟಿನ್ಯೂ ಮಾಡಿರಿ ಹಂಗಾದ್ರೆ ಒಂದೇ ಪೋಸ್ಟ್? ಅದೇ DSP ಆಗಿ ರಿಟೈರ್ ಆಗಿದೆ. ಅಬಕಾರಿ ಪೋಸ್ಟ್ ಕಂಟಿನ್ಯೂ ಆಗಿ DSP ರಿಟೈರ್ ಆಗಿದೆ. ಹೌದು. ಸರ್, ಎಷ್ಟು ವರ್ಷ ಸರ್ವಿಸ್ ಮಾಡಿ ಸರ್? ನಮ್ಮದು 37 ವರ್ಷ ಆಗ್ತದೆ. 30 ವರ್ಷ ಎಲ್ಲ ಸರ್. ಎಲ್ಲ ನೌಕರಿಗಳು ಸೇರಿಸಿದ್ರೆ 71ರಿಂದ ನಾನು 2008ಕ್ಕೆ ರಿಟೈರ್ ಆದೆ. 70 30 ವರ್ಷ ಆಯ್ತು. 37 ವರ್ಷ ಸರ್ಕಾರಿ ನೌಕರಿ ಸಲ್ಲಿಸಿದ್ರೆ 4 ಹುದ್ದೆಗಳನ್ನ. ಹೌದು. ಒಂದೇ ವರ್ಷ ಆಗಲಿ ಒಂದೇ ತಿಂಗಳಾಗಲಿ ಒಟ್ಟು 4 ನೌಕರಿಗಳನ್ನು ಸಲ್ಲಿಸಿದ್ರೆ. ಸರ್, ರಿಟೈರ್ಡ್ ಆದ ನಂತರ ಮತ್ತೆ ನೀವು ಇಲ್ಲಿ ಏನು ಮಾಡ್ತೀರಿ ಸರ್? ರಾಜಕೀಯ ಪದಾರ್ಪಣೆ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ? ಇಲ್ಲ, ರಿಟೈರ್ ಆದಮೇಲೆ ನೀವು
ಸಂಘ ಸಂಸ್ಕೃತಿ ಕೆಲಸ ಮಾಡಿದ್ರಾ? ಇಲ್ಲ, ನಾನು ಇವು ರಾಜಕೀಯ ಗೀಜಕೀಯ ಅವಾಗೇನು ಇದೇ ಇರಲಿಲ್ಲ. ಅದು ಏನಾಯಿತು, ನನ್ನ ಮಗ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡು ಆ ಹೊಡೆತಕ್ಕೆ ನಾವು ಏನಾಯಿತು ಸ್ವಲ್ಪ ಮಾನಸಿಕವಾಗಿ ಹೊಡೆತ ಬಿತ್ತು. ಅಲ್ಲಿಂದ ಅವನ ಹೆಸರಲ್ಲೇ ನಮ್ಮ ಮಗ ಆಕ್ಸಿಡೆಂಟ್ನಲ್ಲಿ ಡಾಕ್ಟ್ರ್ ಇದ್ದವನು ತೀರ್ಕೊಂಡು ಹೋದ್ನಲ್ಲ, ಅವನ ಹೆಸರಲ್ಲೇ ಒಂದು ಟ್ರಸ್ಟ್ ಮಾಡಿ ನಮ್ಮ ಅರಾಳ್ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ 1ನೇತಿಯಿಂದ ಹಿಡಿದು ಡಿಗ್ರಿವರೆಗೆ ಓದ್ತಕ್ಕಂಥ ಎಲ್ಲ ಹುಡುಗರು ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ಲು, ಕಾಂಪಾಸ್ ಪೆಟ್ಟಿಗೆ ಏನೇನು ಬೇಕೋ ಮಕ್ಕಳಿಗೆ ಎಲ್ಲವನ್ನೂ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ಅಂದರೆ 18 ವರ್ಷ ಮಾಡಿದ್ವಿ. 2000ದಿಂದಲೇ ಅಲ್ಲ ಸರ್, ಮಗನ ಹೆಸರು ಸತೀಶ್, ಡಾಕ್ಟರ್ ಸತೀಶ್ ಅರಸಿಕೇರಿ, ಅವನ ಸ್ಮರಣಾರ್ಥವಾಗಿ ಅವನ ಹೆಸರಲ್ಲೇ ಈ ಪರಿಕರ ಮಕ್ಕಳಿಗೆ ಏನೇನು ಬುಕ್ಸ್, ಪೆನ್ಸಿಲ್, ಕಾಂಪಾಸ್ ಪೆಟ್ಟಿಗೆ ಇರ್ಬೋದು, ಪುಸ್ತಕಗಳು, ನೋಟ್ ಎಲ್ಲ ಏನೇನು ಬೇಕು ಎಲ್ಲ ಕೊಡ್ತಾ ಇದ್ವಿ. ಸರ್ 1ರಿಂದ SSLC ತನಕ ಇಲ್ಲ, ಇವನ್ ಕಾಲೇಜಿನಲ್ಲಿ ಓದೋ ಹುಡುಗರು ಗ್ರಾಮದ ಎಲ್ಲ ಮಕ್ಕಳಿಗೆ. ಹೌದು, ನಮ್ಮ ಅರಾಳ್ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ಹುಡುಗರು, ಬಡ ಮಕ್ಕಳಿಗೆ. ಹೌದು. ಆ ನಂತರ ಪ್ರತಿಯೊಂದು ತರಗತಿಯಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದರಿಗೆ 7ರಿಂದ 7ನೇದಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ತೆಗೆದಿರ್ತಾರೆ ಹೆಣ್ಣು ಹುಡುಗರಿಗೆ, ಅವರಿಗೆ ಇಬ್ಬರಿಗೆ ಅದೊಂದು ಇದನ್ನ ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷ. ಹೌದು, ಅಲ್ಲಿ FD ಮಾಡಿದೀವಿ. ನಮ್ಮ ತಾಯಿ ಹೆಸರಲ್ಲೇ ಇದರಲ್ಲಿ ಒಂದು ಬ್ಯಾಂಕ್ನಲ್ಲಿ FD ಮಾಡಿ ಅಲ್ಲಿ ಪ್ರತಿ ವರ್ಷ ಕೊಟ್ಕೊಂತ ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನಿಲ್ಲ, ನಿಲ್ಲಿಸಿದ್ದೀನಿ, ಯಾವ ಥರದ್ದು ಇದು ಮಾಡ್ತಿಲ್ಲ, ಎಲ್ಲ ಮಾಡಿದಂತ ಬಂದಿದೆ. ಸರ್ ನೀವು ಮಗನ ಹೆಸರಿಗೆ ಎಷ್ಟು ವರ್ಷ ಮಾಡಿ ಸರ್? 18 ವರ್ಷ. 18 ವರ್ಷ ಕೊಟ್ಟಿದ್ದೀವಿ ಪ್ರತಿಯೊಂದು ಮಕ್ಕಳಿಗೂ. ಈಗ ಕರೋನಾ ಬಂತಲ್ಲ, ಅದಾದ್ಮೇಲೆ 2022-23 ಕರೋನಾ ಸ್ಟಾರ್ಟ್ ಆಯ್ತು. 2021 ಕರೋನಾ ಚಾಲಾಯ್ತು ಸರ್, ಅವಾಗಿಂದ ಸ್ಟಾಪ್ ಮಾಡಿದ್ರಿ. ಅಲ್ಲ, ಅವಾಗ ಕ್ಲೋಸ್ ಮಾಡಿ ಬಿಟ್ಬಿಟ್ವಿ, ನಿಲ್ಲಿಸಿದ್ವಿ ಅದನ್ನು. ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಿದ್ದೆ 2004. ಸರ್, ಈಗ ನೀವು ರಿಟೈರ್ಡ್ ಆದ ನಂತರ ರಾಜಕೀಯಕ್ಕೆ ಯಾವಾಗ ಬಂದ್ರಿ ಸರ್? ನಿಮ್ಮ ಮಗನ ಸೇವೆ ಸಲ್ಲಿಸಿದ್ರಿ, ಸರ್ವಿಸ್ ಮಾಡಿದ್ರಿ. ಅದಾದ ನಂತರ ಈ ರಾಜಕೀಯ ಬರ್ಬೇಕಂತ ಯಾಕೆ ಮನಸ್ಸು ಬಂತು, ಯಾವಾಗ ಬಂದ್ರಿ ಸರ್? ನನಗೆ 2008ರಲ್ಲಿ ರಿಟೈರ್ ಆದ್ನಲ್ಲ. ರಿಟೈರ್ ಆದ ತಕ್ಷಣ ನಮ್ಮ ಅಣ್ಣವ್ರು ಒಬ್ರು ತೀರ್ಕೊಂಡು ಹೋದ್ರು. ಅದೇ ಮೆಂಬರ್ ಆಗಿತ್ತು, ಪಂಚಾಯತಿ ಸದಸ್ಯರಾಗಿದ್ರಲ್ಲ. ಅವಾಗಿಂದ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸರಿಯಾದ ಇದು ಸಿಕ್ಕಿದ್ದಿಲ್ಲ, ಮಾರ್ಗದರ್ಶನ ಇದ್ದಿಲ್ಲ. ಅವರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಕೊಡೋದು, ಅವರಿಗೆ ಜಾಗೃತಿ ಮಾಡಿ ಜಾಗೃತಿ ಮಾಡಿ ರಾಜಕೀಯವಾಗಿ ಪ್ರಾರಂಭ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ತಂದೆ, ನಿಮ್ಮ ಅಣ್ಣವರು ತೀರಿದ ನಂತರ ನೀವು ರಾಜಕೀಯ ತೊಡಗಿದ್ರಿ. ಸಲಹೆ ಕೊಡೋದು, ಸೂಚನೆ ಕೊಡೋದು, ಮತ್ತೆ ಎಲೆಕ್ಷನ್ ಕೊಡೋದು, ಚುನಾವಣೆ ಬಂದಾಗ ನಮ್ಮ ಪಕ್ಷದ ಪರವಾಗಿ, ಯಾವ ಪಕ್ಷದ ಇರ್ತೀವಲ್ಲ ಆ ಪಕ್ಷದ ಪರವಾಗಿ ಕೆಲಸ ಮಾಡಿ ಗ್ರಾಮಸ್ಥರ ಒಂದು ಒಗ್ಗೂಡಿಸಿ ಕೆಲಸ ಮಾಡ್ತಾರೆ ಪಾರ್ಟಿ ಪರವಾಗಿ. ಹೌದು ಸರ್, ನೀವು APMC ಅಧ್ಯಕ್ಷ ಆಗಿದೆ. ಇದಕ್ಕಿಂತ ಫಸ್ಟ್ ಏನಾಗಿದ್ರಿ ನಿಮ್ಮ ರಾಜಕೀಯವಾಗಿ? ಏನಿಲ್ಲ, ಅಲ್ಲ, APMC ಮೆಂಬರ್ ಆಗಿರಲಿಲ್ಲ ಲಾಸ್ಟ್? ಅದೇ ಮೊದಲು APMC ಮೆಂಬರ್ ಆಗಿದೆ. ಅದು ಯಾವ ವರ್ಷದಿಂದ ಯಾವ ವರ್ಷಕ್ಕೆ? ಅದೊಂದು ಈಗ ಒಂದು 4-5 ವರ್ಷದಿಂದ. ಅಂದರೆ 2018ರಲ್ಲಿ? ಹೌದು, 18ರಿಂದ 23. ಹೌದು, 18ರಿಂದ 23 ಸದಸ್ಯರಾಗಿದೆ ಅವರು. 23 ಅಲ್ಲ, 20. 2 ವರ್ಷ APMC ಸದಸ್ಯರಾಗಿದೆ ಅವಾಗ. ಹೌದು, ನಾಮಿನೇಷನ್ ಅದೇ ನಾಮಿನೇಟ್ ಸರ್. ಎಸ್, ಅದನ್ನ ಸರ್ವಿಸ್ ನೋಡಿ, ನಿಮ್ಮ ಸೇವೆ ನೋಡಿ ಈಗ ಅವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಹೌದು, ಈಗ ಕೊಟ್ಟೂರು APMC ಅಧ್ಯಕ್ಷ. ನಮ್ಮ ಚಟುವಟಿಕೆ, ರಾಜಕೀಯ ಒಂದು ಒಳ್ಳೆತನ ಇದರಿಂದ ನೋಡಿ. ಎಸ್ ಸರ್, ನೀವು APMC ಅಧ್ಯಕ್ಷ ಆಗ್ತೀರಾ, ಸದಸ್ಯರಾಗ್ತೀರಾ, ನಿಮ್ಮ ಗ್ರಾಮದಲ್ಲಿ ನೀವು ಗ್ರಾಮವನ್ನು ಡೆವಲಪ್ಮೆಂಟ್ಗೋಸ್ಕರನೇ ರಾಜಕೀಯ ತೋರಿಸಿದ್ರಲ್ಲ, ಗ್ರಾಮದಲ್ಲಿ ಸಲಹೆ ಸೂಚನೆ ಕೊಡ್ತಿದ್ದಿಲ್ಲ. ನೀವು ರಾಜಕೀಯಕ್ಕೆ ಬಂದ ನಂತರ ಮತ್ತೆ ಈ ಒಂದು ಶಾಸಕರು ನಡ್ಕೊಂಡು ಸರ್ಕಾರದಿಂದ ಏನು ಆ ಊರಲ್ಲಿ ಡೆವಲಪ್ಮೆಂಟ್ ಮಾಡಿ ಸರ್ ನೀವು ನಿಮ್ಮ ಮಾರ್ಗದರ್ಶನದಲ್ಲಿ? ಅಲ್ಲಿ ನಮ್ಮ ಊರಲ್ಲಿ ಸುಮಾರು 45 ಲಕ್ಷ ರೂಪಾಯಿದು ಕನಕ ಭವನ. ಹೌದೌದು, ಅಲ್ಲಿಗಾಗಲೇ 45 ಲಕ್ಷದ ಕನಕ ಭವನ ಆಗಿದೆ ನಿಮ್ಮೂರಲ್ಲಿ. ಅದರಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮಗಳು ಮಾಡೋದಕ್ಕೆ ಅನುಕೂಲ ಆಗಿದೆ. ಆಮೇಲೆ CC ರೋಡ್ ಆಗಿದೆ ಗ್ರಾಮದಲ್ಲಿ. ಆಮೇಲೆ ಸಾಕಷ್ಟು ಕೆಲಸ ಆಗಿದೆ, ಅಭಿವೃದ್ಧಿ ಮಾಡಿದೆ. ನಿಮ್ಮ ಮಾರ್ಗದರ್ಶನ ಅಭಿವೃದ್ಧಿ ಮಾಡಿದೆ. ನಿಮ್ಮ ಶಿಕ್ಷಣವನ್ನು ಇಟ್ಕೊಂಡು ನಿಮ್ಮ ನಾಲೆಡ್ಜ್ ಪ್ರಕಾರ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ. ಹೌದು ಸರ್, ಕೆಲವರು ಈಗಿನ ಯುವಕರು
ಭಾಳ ಜನ BSc B.Ed ME ML ಭಾಳ ಓದ್ತಾರೆ ಸರ್ ಶಿಕ್ಷಣದಲ್ಲಿ ಎಲ್ಲರೂ ಓದ್ತಾರೆ. ಓದಿದ ನಂತರ ನೌಕರಿ ಸಿಗಲ್ಲ ಅವು ಸಿಗಲ್ಲ ಅಂತೇಳಿ ಭಾಳ ಮನ ನೋಡ್ತಾರೆ ಸರ್. ನಮ್ಮ ಕೈಲಿ ಏನು ಆಗ್ತಿಲ್ಲಪ್ಪ, ನಾವು ಏನು ಮಾಡಿದ್ದೇವಪ್ಪ, ನಾವು ಇದು ಬಡವರಾಗಿ ಹುಟ್ಟಿದ್ದು ತಪ್ಪ, ನಾವು ಇಂಥ ಸಮುದಾಯ ಹುಟ್ಟಿದ್ದು ತಪ್ಪ ಅನ್ನೋ ಭಾವನೆ ಭಾಳ ಜನಕ್ಕೆ ಆತಂಕಗಳಾಗ್ತದೆ ಸರ್. ಈಗ ಆತಂಕಗಳಾಗ್ತದೆ, ಅವ್ರಿಗೆ ನಿಜವಾದ ಒಂದು ಮಾರ್ಗದರ್ಶನ ಸಿಗ್ತಾ ಇಲ್ಲ ಈಗ ಯುವಕರಿಗೆ. ಈಗ ನೀವು ಆ ಸಂದರ್ಭದಲ್ಲಿ 4 ನೌಕರಿ ಪಡೆದಿರ್ತಕ್ಕಂಥ ಸರ್ಕಾರಿ ನೌಕರನ್ನ ಈಗ ಕೆಲವರು ಈ ಒಂದು ನೌಕರಿ ತಗೊಳಕ್ಕಾಗ್ತದೆ, ಆಮೇಲೆ ಸೆಲ್ಫಾಗಿ ಒಂದು ಉದ್ಯಮವನ್ನು ಕಟ್ಟೋಕ್ಕಾಗ್ತಿಲ್ಲ, ಒಂದು ಏನಾದ್ರು ಒಂದು ನಿರ್ಧಾರ ಬದ್ಧವಾಗಿ ನಿಂತ್ಕೊಳ್ಳೋಕ್ಕಾಗ್ತದೆ ಸರ್. ಒಂದು ಸ್ಟ್ಯಾಂಡಿಂಗ್ ಹಾಕಾಗ್ತಿಲ್ಲ ಈಗಿನ ಯುವಕ ಜನತೆಗೆ. ಹಂಗಾಗಿ ನಮ್ಮ ಕೈಲಿ ಏನಾಗಲ್ಲಪ್ಪ, ನಮ್ದು ಏನು ಜೀವನಪ್ಪ ಅನ್ನೋ ಪರಿಸ್ಥಿತಿ ಬಂದಲ್ಲ ಸರ್. ಅಂಥ ಕೆಲವು ಯುವಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ, ನೀವು ಏನು ಮಾರ್ಗದರ್ಶನ ಕೊಡೋಕೆ ಇಷ್ಟಪಡಿಸ್ತಾರೆ ಅವರು? ಏನಂದರೆ ಹಾಂ ಸರ್, ನಮಗೆ ಮೊದಲು ನಮ್ಮಲ್ಲೇ ನಂಬಿಕೆ ಬರಬೇಕು. ಹಾಂ ಸರ್, ಹಾಂ ಸರ್. ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ಎದುರಿಸಬೇಕು. ಏನೇ ಸಮಸ್ಯೆಗಳು ಬಂದ್ರೆ ಸತ್ತಿಗೆ ಎದುರಿಸಿ ಅದನ್ನ ಮುಂದೋಗ್ಬೇಕು. ಇಲ್ಲಿ ಹೆದರ್ಕೊಂಡು ಸುಮ್ಮನೆ ನಾನು ಅದು ಓದೇನಿ ಇದು ಓದೇನಿ ಅಂತ ಕುತ್ಕೊಂಡ್ರೆ ಆಗೋದಿಲ್ಲ. ಪ್ರಯತ್ನಗಳು ಮಾಡ್ತಾ ಇರಬೇಕು, ಪ್ರಯತ್ನ ಮಾಡಬೇಕು. ಈ ಎಕ್ಸಾಮಿನೇಷನ್ ಬರೀಬೇಕು, KPSC ಎಕ್ಸಾಮಿನೇಷನು, ಬೇರೆ ಯಾವುದೇ ರೀತಿ ಹೋರಾಟ ಮಾಡಿದ್ರೆ ಸಿಗ್ತದೆ, ಹಾಗೆ ಸಿಗೋದಿಲ್ಲ. ಧೈರ್ಯ ಮುಖ್ಯ. ನಮ್ಮಲ್ಲೇ ನಂಬಿಕೆ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಇಲ್ಲ ನಾವು ಏನಾದರೂ ಮಾಡಿ ಹೆಂಗೆ ಓದಿದ್ರಲ್ಲ ಹಂಗೆ ಒಳ್ಳೆ ಹುದ್ದೆಗೆ ಹೋಗ್ತೀನಿ ನಾನು, ಹೋರಾಟ ಮಾಡಬೇಕು. ಅಂದರೆ ಅದಕ್ಕೆ ಬಡತನ ಇದು ಅಡ್ಡಿ ಬರಲ್ಲ ಅಂತ ಹೇಳಿ ಸರ್? ಬರ್ತದೆ. ಬಡತನ ಅಂದರೆ ಇಂಟರ್ವ್ಯೂ ಅಟೆಂಡ್ ಆಗಲಿಕ್ಕೆ ಅದೆಲ್ಲ ಬರ್ತದೆ. ಅದ್ರ ಸತಿಗೂ ಈಗಿನ ಸ್ಥಿತಿಗತಿಗಳು ನೋಡಿದರೆ ಏನೋ ಕಷ್ಟ ಬಿದ್ದು ಮಾಡ್ಬೋದು, ಏನಂತ ಇರಬೇಕು. ಅದು ನಮಗೆ ಮನಸ್ಸು ಇರಬೇಕು. ಮೊದಲು ಏನಾದರೂ ಸೂಲ ಮಾಡಿ ಏನೋ ಮಾಡಿ ಗಟ್ಟಿಯಾಗಿ ಮಾಡಬೇಕು. ಒಟ್ಟು ಕಷ್ಟಪಟ್ಟು ನಿರಂತರ ಶ್ರಮ ಇದ್ದು ಸೆಲ್ಫ್ ಏನು ಬೇಕಾದ್ರೂ ಮಾಡ್ಬೋದು. ಗ್ಯಾರಂಟಿ IAS ಆಗ್ಬೋದು, IPS ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನಮಗೆ ಸತಿಗೂ ಓದಲಿಕ್ಕೆ ಅನುಕೂಲ ಇದ್ದಿದ್ರೆ ನಾವು IPS IAS ಮಾಡ್ತೀವಿ. ಆದರೆ ಆರ್ಥಿಕ ಪರಿಸ್ಥಿತಿ ಅಲ್ಲಿಗೆ BSc ಓದೋದ್ರಾಗೆ ನಮ್ಗೆ ಆರ್ಥಿಕ ಪರಿಸ್ಥಿತಿ ಸಾಕಾಯ್ತು. ಅಷ್ಟೇ ನಾವು ಹೈಸ್ಕೂಲ್ ಟೀಚರು ಅಂತಕ್ಕಂಥ ನನಗೆ ಇದು ಇತ್ತು. ಆದರೆ ಇಲ್ಲಿ ಆರ್ಥಿಕವಾಗಿ ಇದರಿಂದ ನಾನು ಅಲ್ಲೇ ಉಳಿದ್ಬಿಟ್ಟೆ. ಹೌದು ಸರ್. ಈಗ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು APC ನಾಮಿನೇಟ್ ಆಗೋದ್ರಿಂದ ಕೆಲ ಜನ ಮಾತಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲವರು. ಈಗ ಸಿದ್ದರಾಮಯ್ಯವರು 5 ಗ್ಯಾರಂಟಿ ಕೊಟ್ಟಾರಲ್ಲ, ಅವು ಸಮರ್ಪಕವಾಗಿಲ್ಲ, ಅವು ಕೆಲ ತಲುಪಲ್ಲ, ಅವು ಅವಶ್ಯಕತೆ ಇಲ್ಲ ಅಂತ ಭಾವನೆ ಮಾತಾಡ್ತಾರೆ ಸರ್. ಅದ್ರ ಬಗ್ಗೆ ಏನು ಇಷ್ಟಪಡ್ತಾರೆ ಸರ್? ಇಲ್ಲ, ಅದು ಸುಳ್ಳು. ಕೆಲವರು ಮಾತಾಡ್ತಾರೆ ಸರ್, ಎಲ್ಲರಲ್ಲ ಪಾಪ. ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ ಅವ್ರಿಗೆ. ಸರ್, ಏನು ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಏನು ಗ್ಯಾರಂಟಿಗಳು ಮಾಡಿದಾರಲ್ಲ, ಸರಿಯಾಗಿ ಮಾಹಿತಿ ಇಲ್ಲ ಅಂದರೆ ಇಲ್ಲಾಂದ್ರೆ ವಿರೋಧ ಮಾಡೋದಕ್ಕಾಗಲಿ ಮಾಡ್ತಾರೆ. ಬಟ್ ಅದರಿಂದ ಭಾಳಷ್ಟು ಉಪಯೋಗ ಆಗಿದೆ. ಅದು 2,000 ರೂಪಾಯಿ ಏನೋ ಗೃಹಲಕ್ಷ್ಮಿ ಕೊಡ್ತಾರಲ್ಲ ಹೆಣ್ಮಕ್ಳು, ಅದು 2,000 ರೂಪಾಯಿನ ಇದು ಇಟ್ಕೊಂಡು ಒಳ್ಳೆ ಅದರ ರಕ್ಷಣೆ ಅದನ್ನು ಸೇವ್ ಮಾಡಿ ಅದನ್ನು ಇಟ್ಕೊಂಡು ಒಂದು ಒಳ್ಳೊಳ್ಳೆ ಕೆಲಸಗಳೆಲ್ಲ ಉಪಯೋಗಿಸುತ್ತಾರೆ ಹೆಣ್ಮಕ್ಳು. ಈ ಗಂಡಸ ಕಡೆಗೆ ಆದರೆ ಕುಡಿಯೋ ಚಟ, ಇಲ್ಲ ಅಂತಂದರೆ ಇಸ್ಪೆಟ್ ಆಡೋದು, ಇಂಥಕ್ಕೆ ಬಿದ್ದು ಬಿಡ್ತಾರೆ ಹೆಚ್ಚು ಜನ. ಹೌದಾ? ಆಮೇಲೆ ಈ ಫ್ರೀ ಬಸ್ ಬಂದಿರೋದ್ರಿಂದ ಹೆಣ್ಮಕ್ಳಿಗೆ ಧೈರ್ಯ ಬಂದಿದೆ. ಎಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿಗೆ ಅವರಿಗೂ ಒಂದು ಆತ್ಮಬಲ ಬಂದದೆ. ಒಂದು ತವ್ರ ಮನೆಗಿರಲಿ, ಎಲ್ಲಿಗೆ ಆಗಲಿ ಹೋಗಿ ಸ್ವತಂತ್ರವಾಗಿ ಹೋಗಿ ಬರಲಿಕ್ಕೆ ಅವರಿಗೆ ಒಂದು ಇದು ಬಂದಿದೆ, ಧೈರ್ಯ ಬಂದಿದೆ. ಯಾಕೆ ಒಳ್ಳೆ ಕೆಲಸ, ಹೌದು. ಸರ್, ಈಗ ನೀವು ಪೂರ್ವ ಸಮಾಜದವರಾಗೋದ್ರಿಂದ ಈ 2013ರಿಂದ 18ನೇ ಸಾಲಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ SC ST ವರ್ಗದವರಿಗೆ ಗುತ್ತಿಗೆದಾರ ಮೀಸಲಾತಿ ಮಾಡಿದ್ರು, ಕಾಂಟ್ರಾಕ್ಟರ್ ಮೀಸಲಾತಿ ಮಾಡಿದರು. ಅದಾದ ನಂತರ 2023 ಸಿದ್ದರಾಮಯ್ಯ CM ಆದ ನಂತರ ಸೆಕೆಂಡ್ ಇಯರ್ವರೆಗೂ ಮತ್ತು ಅಲ್ಪಸಂಖ್ಯಾತರಿಗೂ ಅದರಲ್ಲೂ ಮೀಸಲಾತಿ ತಂದರು. ಗುತ್ತಿಗೆದಾರಲ್ಲಿ ಇವರಿಗೆ ರಿಸರ್ವೇಷನ್, ಇವರೇ ಬಳಕೆ ಅವನ್ನ ಬಳಕೆ ಮಾಡಿ ಗುತ್ತಿಗೆದಾರಲ್ಲಿ ಬೇರೆ ಬಳಕೆ ಮಾಡೋಂಗಿಲ್ಲ ಅಂತೇಳಿ ಅದು ನಿಮ್ಮ ಸಮುದಾಯಕ್ಕೆ ಅಥವಾ ಸೆಕೆಂಡ್ ಇಯರ್ ವರ್ಗದವರಿಗೆ ಉಪಯೋಗ ಆಗತ್ತೆ ಮತ್ತು ಲೈಸೆನ್ಸ್ ಒಂದೇ ಆಗ್ತಾ ಇರ್ತದೆ ಸರ್. ಅದು ಅಷ್ಟು ಫೇಮಸ್ ಆಗಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಮೌಂಟು ಇವೆಲ್ಲ ಅಲ್ಲಿ ಅಲೋಕೇಟ್ ಆಗಿಲ್ಲ. ಹೀಗಾಗಿ ಎಲ್ಲ ಕಡೆ ಪಾಪ್ಯುಲರ್ ಆಗಿಲ್ಲ. SC ST ಆಗಿದೆ, ಬಟ್ OBC ಏನೈತಲ್ಲ ಕಾಂಟ್ರಾಕ್ಟರ್ ಕೊಡಬೇಕು ಅಂತೇಳಿ ಅದು ಭಾಳಷ್ಟು ಪ್ರಚಾರ ಆಗಿಲ್ಲ. ಲೈಸೆನ್ಸ್ ಹೊಂದಿಲ್ಲ, ಅಷ್ಟೊಂದು ಫಂಡ್ಸ್ ಬರಬೇಕಲ್ಲ, ಫಂಡ್ಸ್ ಲೈಸೆನ್ಸ್ ಇದ್ದಾಗ ಅದು ಅವ್ರಿಗೆ ಕೊಡ್ಬೋದು, ರಿಜಿಸ್ಟ್ರೇಷನ್ ಬಂದ್ಬಿಡ್ತಾರೆ. ಪ್ರಾವರ್ಗದವ್ರಿಗೆ ಲೈಸೆನ್ಸ್ ಆಯ್ತು ಅವ್ರು ಹಾಕಿದಾಗ ಇಷ್ಟಂತ ಕೊಟ್ಬಿಡ ಸರ್. ಯಾಕಂದ್ರೆ ಸರ್ಕಾರನೇ ಅದು ಸುತ್ತಲೂ ಹೊಡಿಸ್ಬಿಟ್ಟ ಸರ್, ಪ್ರಾವರ್ಗದವರಿಗೆ ಮಾಡ್ಬೇಕು ಕೊಡ್ಬೇಕಂತ ಹೇಳಿ, ಇಷ್ಟು ಪರ್ಸೆಂಟೇ ಕೊಡ್ಬೇಕಂತ ಹೇಳಿ. ಆದ್ರೂ ಏನೋ ಪ್ರಚಾರ ಕಡಿಮೆ ಆಗಿದೆ. ಜನಗಳಿಂದ ಮಾಡಿಸಿಲ್ಲ.
ಹಾಂ ಲೈಸೆನ್ಸ್ ಭಾಳ ಒಂದಿಲ್ಲ ಅಂತ ಹೌದು ಬಂದಿಲ್ಲ. ಪ್ರಚಾರ ಕೊರತೆ ಇತ್ತು. ಹೌದು ಮಾಡಬೇಕು ಅಂತ ಹೇಳಿ ಕೆಲವು ಈಗ ಏನಿದಾರಲ್ಲ ಅವರೇ ಅಷ್ಟೇ ಬಜೆಟ್ ಇದೆ ಅವರೇ ಹೊಸಬರಿಂದ ಬರ್ತಾ ಇಲ್ಲ ಕರೆಕ್ಟ್ ಸರ್ ಭಾಳ ಪ್ರಚಾರ ಇಲ್ಲ. ಸ್ವಲ್ಪ ಬಂಡವಾಳ ಆಗೋದಕ್ಕೂ ಸರ್ ನಮ್ಮ ಜನರಲ್ಲಿ ಹಿಂದೆ ಮುಂದೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಅಷ್ಟು ಆಗ್ತಕ್ಕಂಥ ಕೆಪಾಸಿಟಿ ಇಲ್ಲ. ಇಲ್ಲ ಕರೆಕ್ಟ್ ಸರ್ ದೊಡ್ಡ ಮಟ್ಟದ ಆಗ್ತಕ್ಕಂಥ ಕೆಪಾಸಿಟಿ ಇಲ್ಲ. ಅದೇನೋ ಪ್ರಚಾರ ಕೊರತೆ ಇದೆ ಅಂತ ಹೇಳಿ ಸರ್ ನಮ್ಗೆ. ಹೌದು ಹೌದು ಸ್ವಲ್ಪ ಇದಿದೆ ಮತ್ತೆ ಹಣಕಾಸಿಂದ ಅವರಿಗೆ ಸ್ವಲ್ಪ ಕೊರತೆ ಇದೆ. ಕೊರತೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಕೊರತೆ ಇದರಿಂದ ಸ್ವಲ್ಪ ಅದು ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ. ದೊಡ್ಡ ಪ್ರಚಾರ ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಸಕ್ಸಸ್ ಆಗಿಲ್ಲ. ಸಕ್ಸಸ್ ಆದ್ರೆ ಅಧಿಕಾರಿಗಳು ಪ್ರಚಾರ ಮಾಡೋದು. ಪ್ರಚಾರ ಮಾಡಬೇಕು, ಮುಂದೆ ಬರ್ತಾರೆ ಸರ್. ಏನಾದರೂ ಸ್ವಲ್ಪ ಅವರಿಗೆ ಸೆಟ್ಲ ಮಾಡಬೇಕು. ಹೌದು ಸರ್. ಅವ್ರಿಗೆ ಇವ್ರಿಗೆ ಸೆಟ್ಲ್ ಮಾಡಿದಾಗ ಏನಾದ್ರು ಅಭಿವೃದ್ಧಿ ಆಗಲಿಕ್ಕೆ ಒಂದು ದಾರಿ ಸಿಗುತ್ತೆ ಸರ್. ಸರ್ ಈಗ ನೀವು ಕಾಂಗ್ರೆಸ್ ಒಂದು ಉನ್ನತ APMC ಅಧ್ಯಕ್ಷ ಆಗಿದ್ದು ನಾಮನಿರ್ದೇಶನದಿಂದ ಸಿದ್ದರಾಮಯ್ಯನವರ ಸರ್ಕಾರ ಬಂದು 2023ಕ್ಕೆ ಮೇಕಿಲ್ಲ ನಂತರ ಈಗ ಒಂದು 3 ವರ್ಷ ಕಂಪ್ಲೀಟ್ ಆಯ್ತು. ಈಗ ನಿನ್ನೆಗೆ ಈ ಸರ್ಕಾರದ ಬಗ್ಗೆ ಏನೋ ಇಷ್ಟಪಡ್ತಾರೆ ಸರ್? ಅಭಿವೃದ್ಧಿಗಳು ವಿಚಾರದಲ್ಲಿ ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯರು ಅಭೂತಪೂರ್ವವಾಗಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಇಡೀ ಅವ್ರ ಬ್ಯಾಚ್ ಏನಿದೆ ಕ್ಯಾಬಿನೆಟ್ ಇದೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಮುಂದುವರಿಬೇಕು. ಇನ್ನು 2 ವರ್ಷ ಅವರೇ ಸಿದ್ದರಾಮಯ್ಯ ಇಡೀ ರಾಜ್ಯ ಅಭಿವೃದ್ಧಿ ಆಗ್ತದೆ. ಯಾವುದೇ ಒಂದು ವಿವಾದಗಳು ಇಲ್ಲದಂಗೆ ಅವರು ಸಲೀಸಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರಿದ್ರೆ ಒಳ್ಳೇದಾಗುತ್ತೆ. ಹೌದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ. ಸರ್ ನೀವು ಒಂದು ಅನುಭವಸ್ಥರು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ನೌಕರಿ ಆಗಿರೋದ್ರಿಂದ ಒಂದು ಬ್ಯಾಕ್ವರ್ಡ್ ಸಮಾಜ, ಕುರುಬ ಸಮಾಜದಿಂದ ಸರ್, ಕುರುಬ ಸಮಾಜದಿಂದ ಏನಾದರೂ ಈ BDC ಬ್ಯಾಂಕು ಅಥವಾ KMF ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಅಂತ ಸರ್, ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಹೇಳಿ ಆ ಥರ ಯಾರಾದರೂ ಆಗಿದೆ ಸರ್ ಹಿಂದೆ ನಿಮ್ಮ ಒಂದು ಸರ್ವಿಸ್? ನೀವು ಒಂದು ರಾಜಕಾರಣ ಬಂದ ನಂತರ ನಾಮನಿರ್ದೇಶಕರಾಗಿ BDC APMCನೋ ಅಲ್ಲ APMC ಇದು KMF ಡಿಸ್ಟ್ರಿಕ್ಟ್ ಬೋರ್ಡು, ಸ್ಟೇಟ್ ಬೋರ್ಡು ಅಥವಾ ನಿಗಮಗಳ ರಾಜ್ಯ ನಿರ್ದೇಶಕರು ಯಾರಾದರೂ ಆಗಿದೆ ಸರ್? ಇಲ್ಲ, ಕೃಷಿ ಮೂರ್ತಿಯವರು ಅವ್ರು ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷರು, ಗ್ಯಾರಂಟಿ ಸಮಿತಿ ಸರ್ ಅದು ಅಲ್ಲ ನಿಮ್ಮ ತಾಲೂಕಲ್ಲಿ ಸರ್? ಇಲ್ಲ ಯಾರು BDC ಅದು KMF ಡಿಸ್ಟ್ರಿಕ್ಟ್ ಬೋರ್ಡು ಅಥವಾ ಸ್ಟೇಟ್ ನಾಮಿನೇಟೆಡ್ ಡೈರೆಕ್ಟರ್ಗಳು ಇಲ್ಲ, ಯಾರಾಗಿಲ್ಲ ಸರ್. ಮುಂದಿನ ಏನಾದರೂ ಗ್ಯಾರಂಟಿ ನಮ್ಮ ತಾಲೂಕಾ ಮಟ್ಟದಲ್ಲಿ ಗ್ಯಾರಂಟಿ ಅಂತ ನಮ್ಮ ಅರಾಳ ಹುಡುಗಪ್ಪಿಲ್ಲ ನಿರ್ದೇಶಕರು, ತಾಲೂಕು ಡೈರೆಕ್ಟರ್ ಅದಲ್ಲ ಸರ್. BDC KMF ತಾತ ಸರ್, ಡಿಸ್ಟ್ರಿಕ್ಟ್ ಸ್ಟೇಟ್ ತಾತ ಇಲ್ಲ ಯಾವ ಸರ್ ಇನ್ನು ಸರ್ ಇಷ್ಟೊತ್ತು ಸರ್. ನಮಸ್ಕಾರ.